ಈ ಮ್ಯಾಂಗೋ ಹೋಳಿಗೆ ಪರ್ಫೆಕ್ಟಾಗಿ ಬರೋಕ್ಕೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ದರೆ ಸಾಕು, ನಿಮ್ಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ಮಾವಿನಕಾಯಿ ರೆಸಿಪಿನ ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು, ಅದು ಕಮ್ಮಿ ಇಂಗ್ರೀಡಿಯೆಂಟಿಂದ. ಬೇಗನೆ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ರೆಗ್ಯುಲರ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮ್ಯಾಂಗೋ ಸೀಸನ್ ಅಂತೂ ನಡೀತಾ ಇದೆ. ಈ ಮ್ಯಾಂಗೋ ಸೀಸನಲ್ಲಿ ಈ ರೆಸಿಪಿನ ನೀವು ಮಿಸ್ ಮಾಡಿಕೊಂಡ್ರೆ ನೀವು ಖಂಡಿತ ಏನೋ ಮಿಸ್ ಮಾಡ್ಕೊಂಡಂಗೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಇದೊಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋಂಥ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಮ್ಯಾಂಗೋ ಯೂಸ್ ಮಾಡಿ. ಎಲ್ಲರೂ ಮನೆಯಲ್ಲೂ ಈಗ ಮ್ಯಾಂಗೋ ಸೀಸನ್ ಇದ್ದೇ ಇರುತ್ತೆ. ಮ್ಯಾಂಗೋ ತಂದಿರ್ತೀರ. ಎಲ್ಲ ಥರ ವೆರೈಟಿ ಮ್ಯಾಂಗೋಸ್ಗಳು ಇದ್ದೇ ಇರುತ್ತೆ. ಸೊ ಬನ್ನಿ, ಹಾಗಾದರೆ ಯಾವ ಥರ ಮ್ಯಾಂಗೋ ರೆಸಿಪಿನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನಾನು. ಈಗ ನೋಡಿದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೀನೇನು ತೊಗೊಂಡಿದ್ದೀನಿ ಅಂತ. ಇಲ್ಲಿ ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ, ಮತ್ತು ಜಾಗ್ರಿ ತೊಗೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ ತುರಿ, ಮತ್ತು ಇಲ್ಲಿ ಮೈದಾ ಹಿಟ್ಟನ್ನು ಕಲಸಿ ನೆನೆಸಿ ಇಟ್ಟಿದ್ದೀನಿ. ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಏನು ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಎಸ್, ಇದು ಮ್ಯಾಂಗೋ ಹೋಳಿಗೆ ಮಾಡ್ತಾಯಿದ್ದೀನಿ ನಾನು. ಈಸಿಯಾಗಿ ಕ್ವಿಕ್ಕಾಗಿ ಇಷ್ಟೇ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮ್ಯಾಂಗೋ ಯೂಸ್ ಮಾಡಿ ಇದು ಒಬ್ಬಟ್ಟು ರೆಸಿಪಿ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ ಸ್ಟಾರ್ಟ್. ನಾನು ಈ ರೆಸಿಪಿ ಮಾಡೋದಕ್ಕೆ ಒಂದು ಕಾಯಿ ತುರಿ ತೊಗೊಂಡಿದ್ದೀನಿ, ಅಂದರೆ ಒಂದು ಕಾಯಿ ಫುಲ್ಲು ಅದನ್ನು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಒಂದು ಕಾಲು ಭಾಗ ಜಾಗ್ರಿ ತೊಗೊಂಡಿದ್ದೀನಿ, ಮತ್ತು 2 ಪೂರ್ತಿ ಮ್ಯಾಂಗೋನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಮ್ಯಾಂಗೋ ಬೇಕೋ ಅದನ್ನು ತೊಗೋಬೋದು ನೀವು. ಬಾದಾಮ್ ಆಗಿರ್ಬೋದು, ರಸ್ಪುರಿ, ಮಲ್ಲಿಕ, ಆ ಥರ ಯಾವ್ದು ಮ್ಯಾಂಗೋ ಬೇಕೋ ನೀವು ಅದನ್ನು ತೊಗೊಳ್ಬೋದು. ಮತ್ತು ಇದು ಕನಕನ ರೆಡಿ ಮಾಡಿಟ್ಟಿದ್ದೀನಿ. ಇದು ಇಷ್ಟು ಮೆಷರ್ಮೆಂಟ್ ಆಗಿರುತ್ತೆ. ಈಗ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಫಸ್ಟ್ ನಾವು ಈ ಕಾಯಿ ಮತ್ತು ಬೆಲ್ಲನ ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮಗೆ ಕ್ವಾಂಟಿಟಿ ನಾನು ಈ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಇನ್ನೂ ಜಾಸ್ತಿನೂ ಕೂಡ ಹಾಕ್ಕೋಬೋದು. ಕಾಯಿ ತುರಿ ಮತ್ತು ಬೆಲ್ಲನ ಎರಡನ್ನೂ ಸೇರಿಸಿ ನಾವಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಈಗ ಇದನ್ನು ಹೀಗೆ ಗ್ರೈಂಡ್ ಮಾಡ್ಕೊಂಬರೋಣ. ಇಷ್ಟು ಗ್ರೈಂಡ್ ಆಗಿದೆ, ಇಷ್ಟಾದರೆ ಸಾಕು. ಈಗ ಒಂದು ಪ್ಯಾನ್ ಅವ್ರ ಕಡಾಯಿ ತಗೊಳ್ಳಿ. ಇದು ಸ್ವಲ್ಪ ಇದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಬೆಲ್ಲನ, ಇದನ್ನು ಫುಲ್ ಇದಕ್ಕೆ ಹಾಕೋಣ. ಅದಾದಮೇಲೆ ಇದನ್ನು ಸ್ವಲ್ಪ ಪಾಕ ಬರೋ ಥರ ಹುರ್ಕೋಬೇಕು. ಅಂದರೆ ಸ್ವಲ್ಪ ಇನ್ನೂ ಬೆಲ್ಲ ಏನೇನಿರುತ್ತೆ ಅದೆಲ್ಲ ಮೆಲ್ಟಾಗಿ ಪಾಕ ಬರೋ ಥರ ಹುರ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಪಾಕ ಕನ್ಸಿಸ್ಟೆನ್ಸಿ ಬರೋವರೆಗೂ ಹುರ್ಕೋಬೇಕು. ಇದು ನಮಗೆ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ, ಅಂದರೆ ಸ್ವಲ್ಪ ತಿಕ್ಕಾಗಿದೆ. ಈ ಟೈಮಲ್ಲಿ ನಾವು ಈ ಮ್ಯಾಂಗೋ ಪ್ಯೂರಿನ ರುಬ್ಬಿಟ್ಕೊಂಡಿರ್ತೀವಲ್ವಾ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಂದೇ ಆಗಬೇಕು, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಂಗೋ ಪ್ಯೂರಿ ಮತ್ತು ಅದು ರುಬ್ಬಿರೋ ಅಂಥ ಕಾಯಿ ತುರಿ ಬೆಲ್ಲನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮ್ಯಾಂಗೋ ಹೋಳಿಗೆ ಪರ್ಫೆಕ್ಟಾಗಿ ಬರೋಕ್ಕೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ದರೆ ಸಾಕು, ನಿಮ್ಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಈಗ ನಾವು ಮಾಡ್ತಾ ಇರೋ ಹೂರ್ಣ ಇದು ಪರ್ಫೆಕ್ಟ್ ಬರೋದಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ನಾನಿಲ್ಲಿ ಒಂದು 2 ಸ್ಪೂನ್ ರವೆ ಹಾಕ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾವು ಉಂಡೆ ಕಟ್ಟ ಅದಕ್ಕೆ ಬರಬೇಕು, ಆ ರೀತಿ ಈ ಥರ ಮಾಡ್ಕೋಬೇಕು. ನೀವು ಸ್ಟವ್ನ ಬೇಕಾದರೆ ಮೀಡಿಯಮ್ ಫ್ಲೇಮ್ ಆರ್ ಸ್ಲೋ ಫ್ಲೇಮಲ್ಲಾದರೆ ಇಟ್ಕೊಂಡು ಮಾಡ್ಬೋದು, ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಬಟ್ ಚೆನ್ನಾಗಿ ಥಿಕ್ನೆಸ್ ಚೆನ್ನಾಗಿ ಬರೋ ಥರ ಮಾಡ್ಕೋಬೇಕು. ಆ್ಯಂಡ್ ರವೆನೂ ಅಷ್ಟೇ, ನೀವು ಯಾವ ರವೆ ಬೇಕಾದ್ರೆ ಹಾಕೋಬೋದು. ದಪ್ಪ ರವೆ ಆದರೂ ಹಾಕೋಬೋದು, ಸಣ್ಣ ರವೆ ಆದರೂ ಹಾಕೋಬೋದು. ಬಟ್ ಅದು ಹೂರ್ಣದ ಕನ್ಸಿಸ್ಟೆನ್ಸಿ ಬರೋ ಅಷ್ಟು ಹಾಕ್ಕೊಳ್ಬೇಕು ನೀವು. ನಮಗೆ ಉಂಡೆ ಕಟ್ಟಕ್ಕೆ ಆಗಬೇಕು ಆ ರೀತಿ. ಮತ್ತು ಕಲ್ಲರು ಅಷ್ಟೇ, ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ, ಹಾಗಾಗಿ ನನಗೆ ಈ ಕಲರ್ ಬಂದಿದೆ. ನೀವು ನಾರ್ಮಲ್ ಬೆಲ್ಲ ಹಾಕಿದ್ರೆ ಅದು ಕಲರ್ ಇನ್ನೂ ಬೇರೆ ಬರುತ್ತೆ. ಆಮೇಲೆ ನಿಮ್ಮದು ಡಾರ್ಕ್ ಬಂತು, ನಮ್ಮದು ಲೈಟ್ ಬಂತು ಅಂತ ಏನು ನೀವು ಇದು ಮಾಡೋ ರೀತಿ ಏನಿಲ್ಲ. ಸೊ ಬೆಲ್ಲ ನೀವು ಯಾವ್ದು ಬೇಕೋ ಅದನ್ನು ಹಾಕೋಬೋದು. ಈಗ ಇದು ನೋಡ್ತಾ ಇರ್ಬೋದು ನೀವು, ಹೂರ್ಣ ರೆಡಿ ಆಗಿದೆ, ತಿಕ್ಕಾಗಿ ಬಂದಿದೆ, ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ನಾನು ಇಲ್ಲಿ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾದಾದ್ಮೇಲೆ ಇದು ಉಂಡೆ ಕಟ್ಟೋದಕ್ಕೆ ರೆಡಿ ಆಗುತ್ತೆ. ಈಗ ನೋಡಿ, ನಾನು ಇಲ್ಲಿ ಉಂಡೆ ಎಲ್ಲ ಕಟ್ಟಿ ಇಟ್ಕೊಂಡಿದ್ದೀನಿ. ಇದು ತುಂಬ ಅದಕ್ಕೆ ಬಂದಿದೆ. ಸೇಮ್ ನಾವು ಒಬ್ಬಟ್ಟು ಹೂರ್ಣ ಹೇಗೆ ಮಾಡ್ತೀವೋ ಅದೇ ರೀತಿ ಅದಕ್ಕೆ ಬಂದಿದೆ. ಈಗ ಇದು ಉಂಡೆ ಮಾಡಿ ಕಟ್ಕೊಂಡಿದ್ದೀನಿ. ಬನ್ನಿ ಒಬ್ಬಟ್ಟು ತಟ್ಟೋಣ. ಈಗ
ಕನಕ ಈ ರೀತಿ ಬನ್ನಿ ಬಂದಿರಬೇಕು. ಈ ಥರ ಸಾಫ್ಟಾಗಿದ್ದಾಗ ಅದು ರೆಡಿ ಇದೆ ಅಂತ. ಈಗ ಬನ್ನಿ ಒಬ್ಬಟ್ಟು ಮಾಡೋಣ. ಹಂಚಿಗೆ ಕಾಯ್ತಾ ಇದೆ ಇಲ್ಲಿ. ಮತ್ತು ಒಬ್ಬಟ್ಟನ್ನ ಈಗ ತಟ್ಟಕ್ಕೆ ರೆಡಿ ಮಾಡ್ತಾ ಇದೆ. ಈ ರೀತಿ ಚಿಕ್ಕ ಉಂಡೆ ಮಾಡಿಕೊಂಡು ನಾವಿಲ್ಲಿ ಒಬ್ಬಟ್ಟನ್ನ ಒಬ್ಬಟ್ಟನ್ನ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಮಾಡ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡೋಕ್ಕೆ ಚಿಕ್ಕದೇ ತೊಗೊಂಡಿದ್ದೀವಿ. ನೀವು ಬಾಳೆ ಎಲೆಯಲ್ಲಾದರೂ ಮಾಡ್ಕೋಬೋದು, ಅದರಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೆಡಿಷ್ನಲ್ ಯಾವುದೇ ಹಬ್ಬಗಳಲ್ಲೂ ಅಷ್ಟೇ ಈ ರೀತಿ ಯಾವಾಗಲೂ ಹೋಳಿಗೆ ನಾವು ಬೇಳೆಯಲ್ಲಿ ಮಾಡ್ತಿನ್ನೋದಕ್ಕಿಂತ ಈ ಥರ ಸೀಸನ್ ಇದ್ದಾಗ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಂಡು ಇದನ್ನು ಈಗ ಹೆಂಚು ಮೇಲೆ ಹಾಕೋಣ. ಈ ರೀತಿ ಹೆಂಚು ಮೇಲೆ ಹಾಕಿ ಇದನ್ನು ಎರಡು ಕಡೆನೂ ಬೇಯಿಸ್ಕೊಂಡ್ರೆ ರುಚಿಯಾದ ಎಲ್ಲ ಥರ ಟೇಸ್ಟ್ ಕೊಡೋವಂಥ ರುಚಿ ಮಾವಿನಕಾಯಿ ಒಬ್ಬಟ್ಟು ರೆಡಿ ಆಗತ್ತೆ. ಒಂದು ಕಡೆ ಇದು ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಮತ್ತು ನೀವು ಯಾವ ಕಲರ್ ಹಾಕ್ತೀರಾ ಅಂದರೆ ಯಾವ ಥರ ಬೆಲ್ಲ ಹಾಕ್ತೀರಾ ಅದ್ರ ಮೇಲೆ ನಿಮ್ಮ ಕಲರ್ ಡಿಪೆಂಡ್ ಆಗುತ್ತೆ. ನಮ್ಗೆ ಸ್ವಲ್ಪ ಡಾರ್ಕೇ ಇದೆ, ಇದು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದು. ಸೊ ಹಾಗಾಗಿ ನಮ್ಮ ಮನೆಯದು ಸ್ವಲ್ಪ ಡಾರ್ಕೇ ಇದೆ. ನೀವು ಯಾವ್ದು ಹಾಕ್ತೀರೋ ಅದ್ರ ಮೇಲೆ ಬರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಎರಡು ಕಡೆನೂ ಈ ರೀತಿ ಬೇಯಿಸ್ಕೋಬೇಕು. ನೀವು ಕನ್ಕನ್ ರೆಡಿ ಮಾಡ್ಕೋಬೇಕಾದ್ರೆ ನೀಟಾಗಿ ಅದನ್ನು ರೆಡಿ ಮಾಡಿಕೊಂಡ್ರೆ ಬೇಯಿಸ್ಬೇಕಾದ್ರೆ ಎಣ್ಣೆ ಜಾಸ್ತಿ ಕೇಳೋದಿಲ್ಲ. ಸೊ ಎಣ್ಣೆ ಹಾಕೋ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಅಂದರೆ ಆಯಿಲ್ ಜಾಸ್ತಿ ಯಾರು ಇಷ್ಟಪಡಲ್ವೋ ಅವ್ರಿಗೆ ನೀವು ಚೆನ್ನಾಗಿ ಕನಕನ ಕಲಿಸ್ಕೊಂಡ್ರೆ ಎಣ್ಣೆ ಇಲ್ಲಿ ಕೇಳೋದಿಲ್ಲ ಬೇಯಿಸ್ಬೇಕಾದ್ರೆ. ನೋಡಿ ಇದು 90% ಆಗಿದೆ. ಈ ರೀತಿ ಕಾಣುತ್ತೆ. ಈಗ ಇದು ಒಬ್ಬಟ್ಟಾಗಿದೆ. ಹಾಗಾದರೆ ಬನ್ನಿ ಸರ್ವ್ ಮಾಡೋಣ. ಚಂಚಡಾನ್ ಮ್ಯಾಂಗೋ ಹೋಳಿಗೆ ರೆಡಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ರೆಸಿಪಿ ಹೇಗೆ ಬಂತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಕೀಪ್ ವಾಚಿಂಗ್.